ಇಲ್ಲದ ಬದುಕು ನಮ್ಗೆ ಯಾಕಪ್ಪ? ನಮ್ಗೆ ಇಲ್ಲಿದ್ದೇನ್ ಕೆಲ್ಸ? ನಾವು ಬಂದ್ಬಿಡ್ತೀವಿ. ನನ್ನಿಂದ ತಾನೇ ಇಷ್ಟೆಲ್ಲ ರಾದ್ದ ಅಂತ. ನಾವು ನಿನ್ ಜೊತೆ ಬಂದ್ಬಿಡ್ತೀವಪ್ಪ. ನಮ್ನು ಕರ್ಕೊಂಡು ಹೋಗು. ಏನ್ ಮಾಡ್ತಿದ್ದೀರಾ ನೀವುಗಳು? ಹುಚ್ಚಿಗೆ ಹಿಡಿದಿದ್ಯಾ ನಿಮಗೆ? ಮನುಷ್ಯನ ಸಮಸ್ಯೆಗಳಿಗೆಲ್ಲ ಸಾವೇ ಪರಿಹಾರ ಅನ್ನೋದಾದ್ರೆ ಈ ಪ್ರಪಂಚದ ತುಂಬಾ ಹೆಣಗಳೇ ಬಿದ್ದಿರ್ತಾ ಇದ್ವು. ಸಾವಿಲ್ಲದ ಮನೆ ಇಲ್ಲ, ನೋವಿಲ್ಲದ ಮನುಷ್ಯ ಇಲ್ಲ. ನೀವುಗಳು ಮಾಡ್ತಿರೋದು ಹೇಡಿಗಳ ಕೆಲಸ. ಹೇಡಿಗಳಾಗಿ ಬದುಕೋದಕ್ಕಿಂತ ಧೈರ್ಯವಾಗಿ ಅಮ್ಮನ ಹತ್ರ ಹೋಗೋದೇ ವಾಸಿ ಅಮ್ಮ. ಅದೇ ನಮ್ಮ ಮುಂದಿರೋ ಪರಿಹಾರ. ಪರಿಹಾರ ಏನು ಅಂತ ನನಗೆ ಗೊತ್ತಿದೆ. ನಿನ್ನ ಜೀವಕ್ಕೆ ಜೀವ ಕೊಟ್ಟು ಯಾರು ಈ ತಾಳಿನ ಕಟ್ಟಬೇಕಿತ್ತೋ ಆ ಜೀವ ಈ ಭೂಮಿಯ ಯಾವುದೇ ಭಾಗದಲ್ಲಿ ಅಡ್ಕುಟ್ಕೊಂಡಿದ್ರು ಹುಡ್ಕೊಂಬಂದು ನಿನ್ನ ಮುಂದೆ ನಿಲ್ಲಿಸ್ತೀನಿ. ಈ ಮದುವೆನ ನೆರವೇರಿಸ್ತೀನಿ. ಇಂಥ ಹುಚ್ಚು ನಿರ್ಧಾರಗಳಿಗೆ ಅರ್ಸ್ತನ ಕೋಟೆ ಆವರಣದಲ್ಲಿ ಅಖಿಲಾಂಡೇಶ್ವರಿ ಅವ್ರ ನೆರಳಲ್ಲಿ ಯಾವತ್ತೂ ಅವಕಾಶ ಇಲ್ಲ.
ಯಾರು ಕುಗ್ಗಬೇಕಾಗಿಲ್ಲ, ಜಗ್ಗಬೇಕಾಗಿಲ್ಲ. ಇವತ್ತು ನಡೆದಿರೋ ಘಟನೆಗೆ ಏನೋ ಒಂದು ಕಾರಣ ಇದೆ. ಹರೀಶ್ ಕಾಣೆ ಆಗಿರೋದ್ರ ಹಿಂದೆ ಏನೋ ಒಂದು ಸಂಚು ನಡೆದಿದೆ. ಅದು ಏನು ಅಂತ ಕಂಡು ಹಿಡಿಯೋವರೆಗೂ ಈ ಅಖಿಲಾಂಡೇಶ್ವರಿ ನಿದ್ದೆ ಮಾಡೋದಿಲ್ಲ. ಇದು ನಿಮಗಾಗಿರೋ ಅವಮಾನ ಅಲ್ಲ, ಈ ಅರಸನ ಕೋಟೆ ಅಖಿಲಾಂಡೇಶ್ವರಿಗಾಗಿರೋ ಅವಮಾನ. ಇಷ್ಟು ವರ್ಷಗಳಲ್ಲಿ ನನಗೆ ಎದುರಾಗಿರೋ ಅತ್ಯಂತ ಕಷ್ಟದ ಸವಾಲು. ಇದನ್ನ ನಾನು ಸ್ವೀಕಾರ ಮಾಡಿದ್ದೀನಿ. ಅದಕ್ಕೆ ಜವಾಬನ್ನ ಹುಡುಕೋದಕ್ಕೆ ಸಿದ್ಧವಾಗಿದ್ದೀನಿ. ನನ್ನ ಶಕ್ತಿಯ ಪರೀಕ್ಷೆ ನಡೆದಿದೆ. ಆ ಶಕ್ತಿಯ ಪ್ರದರ್ಶನಕ್ಕೆ ಸಮಯ ಬಂದಿದೆ. ತಪ್ಪಿಗೆ ತಕ್ಕ ಶಾಸ್ತಿ ಮಾಡಿ ಇಲ್ಲಿ ಏರ್ಪಾಟಾಗಿರೋ ಮದುವೆಗಿಂತ 4 ಪಟ್ಟು ಅದ್ದೂರಿಯಾಗಿ ನಿನ್ನ ಮದುವೆಯನ್ನ ಮಾಡ್ತೀನಿ. ಇದು ಈ ಅರಸನ ಕೋಟೆ ಅಖಿಲಾಂಡೇಶ್ವರಿ ಕೊಡ್ತಿರೋ ಮಾತು. ಅಪ್ಪ ಇಲ್ಲೋಡಪ್ಪ, ಸ್ಕೂಲ್ಗಳು ಲಿಸ್ಟು ನಮ್ಮ ಏರಿಯಾ ಅಕ್ಕಪಕ್ಕ ಯಾವ ಸ್ಕೂಲ್ಗಳು ಇದೆಯೋ ಎಲ್ಲ ವಿಚಾರಿಸ್ಕೊ ಬಂದಿದ್ದೀನಿ. ಯಾವ ಸ್ಕೂಲಲ್ಲಿ ಎಷ್ಟೆಷ್ಟು ಫೀಸು ಅಂತಾನು ಬರ್ಕೊ ಬಂದಿದ್ದೀನಿ. ಸ್ವಾಮಿ ವಿವೇಕಾನಂದ ಸ್ಕೂಲು ವರ್ಷಕ್ಕೆ 25,000, ಶಾರದಾ ಸ್ಕೂಲು 20,000. ಹೊಯ್ಸಳ ಶಾಲೆ 18,000, ಬಾಪೂಜಿ ಸ್ಕೂಲ್ 20,000. ಅಪ್ಪ ಈ ಸ್ಕೂಲ್ಗಳ ಬಗ್ಗೆ ಎಲ್ಲ ವಿಚಾರಿಸಿದೆ, ಎಲ್ಲ ಒಳ್ಳೊಳ್ಳೆ ಸ್ಕೂಲ್ ಅಂತೆ ಅಪ್ಪ. ನಿನ್ ಡ್ರೈವರ್ ಕೆಲ್ಸನ ಬಿಡ್ಸಿ ಮನೇಲಿ ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಟಿವಿ ನೋಡ್ಕೊಂಡ್ ಕೂತಿರ್ಬೇಕು. ಆ ರೇಂಜ್ಗೆ ಓದಿ ಕೆಲ್ಸ ಗಿಟ್ಟಿಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಗಣೇಶನೇ ಅಲ್ಲ ಅಪ್ಪ. ನಾವ್ ಬಡವ್ರು ಅಂತ ತಾನೆ ನಮ್ಗೆ ಈ ತರ ಕಷ್ಟಗಳು, ತೊಂದ್ರೆ ಮೇಲೆ ತೊಂದ್ರೆ ಕೊಟ್ಟು ಆ ದೇವ್ರು ನಮ್ನ ಪರೀಕ್ಷೆ ಮಾಡ್ತಿರೋದು. ನಾನ್ ಚೆನ್ನಾಗಿ ಓದಿ ಎಷ್ಟು ದುಡ್ಡು ಮಾಡ್ತೀನಿ ಅಂದ್ರೆ ತೊಂದರೆಗಳಿಗೆ ತೊಡೆ ತಟ್ಟು ನಿಲ್ತೀನಪ್ಪ. ಕಷ್ಟಗಳೇ ಕಾಣ್ಬಾರ್ದಪ್ಪ, ಆ ದೇವ್ರಿಗೆ ಸವಾಲಾಗ್ತೀನಿ, ಬಡತನನ ಬಡ್ದೋಡಿಸ್ತೀನಿ. ಅಕ್ಕನ ಮದ್ವೆನ ಧಾಮ್ ಧೂಮ್ ಅನ್ನಂಗ್ ಮಾಡ್ತೀನಿ. ಸಾಲ ಮಾಡಲ್ಲ ಅಪ್ಪ, ಸ್ವಂತ ದುಡ್ಡಲ್ಲೇ ಮಾಡ್ತೀನಿ. ಅಪ್ಪ ಇಷ್ಟೆಲ್ಲ ಸಾಧನೆ ನಾನು ಮಾಡ್ತೀನಪ್ಪ, ಆದ್ರೆ ನೀ ನಂಗೊಂದು ಭಾಷೆ ಕೊಡ್ಬೇಕು. ಇವತ್ತೊಂದು ಮಾತಂದಿಯಲ್ಲ, ನಮ್ನೆಲ್ಲ ಬಿಟ್ಟು ಹೋಗ್ತೀನಿ ಅಂತ. ಅಪ್ಪಿ ತಪ್ಪಿ ಯಾವತ್ತೂ ಆ ಮಾತು ಅನ್ಬೇಡಪ್ಪ, ತುಂಬಾ ಭಯ ಆಗುತ್ತಪ್ಪ. ಭಾಷೆ ಕೊಡಪ್ಪ, ಕೊಡು.
ಅಕ್ಕ ನೀನಾದ್ರೂ ಅಪ್ಪಂಗೆ ಹೇಳಿ ಯಾರಿಗೂ ಹೆದರ್ಕೋಬೇಡ ಅಂತ. ಸಾಯ್ತೀನೇನೋ ಮಾತಾಡ್ತಿದಾರಕ್ಕ, ಹಾಗೆಲ್ಲ ಹೇಳ್ಬೇಡ ಅಂತ ನೀನಾದ್ರೂ ಹೇಳಕ್ಕ. ಈ ಮನೆ ಮಗ ನಾನಿದ್ದೀನಕ್ಕ, ಕಷ್ಟಪಟ್ಟು ದುಡ್ದು ನಿಮ್ಮೆಲ್ರೂ ಖುಷಿಯಾಗಿ ನೋಡ್ಕೋತೀನಕ್ಕ. ಬೇಕಾದ್ರೆ ನಾಳೆಯಿಂದಾನೆ ಕಾರ್ ಕ್ಲೀನ್ ಮಾಡೋ ಕೆಲ್ಸಕ್ಕೆ ಹೋಗ್ತೀನಿ, ಯಾವ್ದಾದ್ರು ಅಂಗಡಿಲಿ ಸಾಮಾನ್ ಎತ್ತಾಕೋ ಕೆಲಸ ಮಾಡ್ತೀನಿ, ಸಂಜೆ ಮೇಲೆ ಮಾರ್ಕೆಟ್ ಅಲ್ಲಿ ಮೂಟೆ ಎತ್ತಾಕೋ ಕೆಲಸ ಮಾಡ್ತೀನಿ. ಸ್ಕೂಲ್ ಶುರು ಆದ್ಮೇಲೆ ಬೆಳಿಗ್ಗೆ ಸಂಜೆ 2 ಹೊತ್ತು ದುಡಿತೀನಿ. ಆದ್ರೆ ಅಪ್ಪಂಗೆ ನಮ್ನೆಲ್ಲ ಬಿಟ್ಟೋಗಲ್ಲ ಅಂತ ಭಾಷೆ ಕೊಡೋದಕ್ಕೆ ಕೇಳಕ್ಕ. ನೀನ್ ಹೆಂಗ್ ಹೇಳ್ತೀಯೋ ಹಂಗ್ ಕೇಳ್ಕೊಂಡಿರ್ತೀನಿ, ನೀನಾದ್ರೂ ಅಪ್ಪಂಗೆ ಹೇಳಕ್ಕ. ಪಾರ್ವತಿ, ಏನಮ್ಮ ಇದೆಲ್ಲ? ದಿನ ಬೆಳಿಗ್ಗೆ ಫ್ಯಾಕ್ಟ್ರಿ ತರ ದುಡಿಯೋ ನಿಮ್ಗೆ ಇವತ್ತು ರಜಾ. ನಾನೇ ಎಲ್ಲ ತಯಾರು ಮಾಡಿದೀನಿ, ನೀವು ಆರಾಮಾಗಿ ರೆಸ್ಟ್ ಮಾಡಿ. ಅಲ್ಲ ಪಾರ್ವತಿ, ಯಾಕೆ ಇದೆಲ್ಲ ನಾನು ಒಬ್ಳೆ ಮಾಡ್ದೆ ಅಂತನಾ? ನನ್ಗಿದೆಲ್ಲ ಅಭ್ಯಾಸ ಇದೆ ಸಾವಿತ್ರಕ್ಕ. ನಾನು ಹೇಳ್ತಿರೋದು ಅದಲ್ಲಮ್ಮ. ಈಗ ನೀವೇನು ಹೇಳ್ಬೇಡಿ, ಒಂದ್ ಕೆಲಸ ಮಾಡಿ, ಇದನ್ನೆಲ್ಲ ತಗೊಂಡ್ ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಇಡಿ. ನಾನು ಅಷ್ಟರಲ್ಲಿ ದೊಡ್ಡ ಯಜಮಾನ್ರಿಗೆ ಚಿಕ್ಕ ಯಜಮಾನ್ರಿಗೆ ಕಾಫಿ ಕೊಟ್ಟು ಬರ್ತೀನಿ. ನಿನ್ನೆ ಅಷ್ಟೆಲ್ಲ ನಡೆದಿದೆ, ಈ ಹುಡುಗಿ ನಿಜವಾಗ್ಲೂ ಅದನ್ನೆಲ್ಲ ಮರೆತು ಸಂತೋಷವಾಗಿದ್ದಾಳ, ಇಲ್ಲ ಮುಕ್ಕೋಡ ಹಾಕೊಂಡು ಓಡಾಡ್ತಿದ್ದಾಳ? ಪಾರ್ವತಿ, ದೊಡ್ಡ ಯಜಮಾನ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ ಮೂಡ್ನ ಫ್ರೆಶ್ ಮಾಡೋದಕ್ಕೆ ಫ್ರೆಶ್ ಹೂವು ಫ್ರೆಶ್ ಕಾಫಿ ತಗೊಳ್ಳಿ. ಪಾರ್ವತಿ ನೀನು ಯಾಕೆ ದೊಡ್ಡ ಯಜಮಾನ್ರೆ ಪೆಚ್ಚಾಗಿ ನಿಂತಿದ್ದೀರಾ? ಏನಾದ್ರೂ ಟೆನ್ಷನ್ನಾ? ನಿಮಗೆ ಕಾಫಿ ಇಷ್ಟ ಅಲ್ವಾ? ಕುಡಿರಿ, ಎಲ್ಲ ಸರಿ ಹೋಗುತ್ತೆ. ತಗೊಳ್ಳಿ. ಪಾರ್ವತಿ. ದೊಡ್ಡ ಯಜಮಾನ್ರೆ, ಯಾಕೆ ಹಿಂದೆ ಮುಂದೆ ನೋಡ್ತಿದ್ದೀರಾ? ಟಾನಿಕ್ ಕೊಟ್ಬಿಡ್ತೀನಿ ಅಂತ ಭಯನಾ? ಅದೇ ಅವತ್ತು ರೋಡಲ್ಲಿ ಕುಡಿದ್ರಲ್ಲ ನಿಮ್ ಫಾರಿನ್ ಡ್ರಿಂಕು ಗೋಲಿ ಸೋಡಾ, ಅದ್ ಕೊಟ್ಬಿಡ್ತೀನಿ ಅಂತನಾ? ಅಲ್ಲ, ಕಾಫಿ ಇದು. ಪಾರ್ವತಿ, ನೀನು ಆರಾಮಾಗಿದ್ಯಾ ತಾನೆ? ನಾನು ಆರಾಮಾಗೇ ಇದ್ದೀನಿ. ನೀವೇ ಯಾಕೋ ಸ್ವಲ್ಪ ಸಪ್ಪಗಿದ್ದೀರಾ. ಹುಷಾರಿಲ್ಲ ಅಂದ್ರೆ ಹೇಳಿ, ಕಷಾಯ ಮಾಡ್ಕೊಡ್ತೀನಿ. ಅದೆಲ್ಲ ಏನು ಬೇಡ. ಆದ್ರೆ ಗೀದ್ರೆಲ್ಲ ಏನೂ ಇಲ್ಲ. ತಗೊಳ್ಳಿ ತಗೊಳ್ಳಿ ದೊಡ್ಡ ಯಜಮಾನ್ರೆ. ಸರಿ, ನಾನು ಚಿಕ್ಕ ಯಜಮಾನ್ರು ಕಾಫಿ ಕೊಡ್ಬೇಕು, ಬರ್ತೀನಿ. ಇಷ್ಟೆಲ್ಲ ನಡೆದ್ಮೇಲೂ ಪಾರ್ವತಿ ಇಷ್ಟು ಖುಷಿಯಾಗಿರಕ್ಕೆ ಹೇಗೆ ಸಾಧ್ಯ? ಗುಡ್ ಮಾರ್ನಿಂಗ್ ಚಿಕ್ಕ ಯಜಮಾನ್ರೆ, ಕಾಫಿ ತಗೊಳ್ಳಿ. ಪಾರ್ವತಿ, ನೀನು ಚಿಕ್ಕ ಯಜಮಾನ್ರೆ, ನಿಮ್ ಮುಖ ಯಾಕೆ ಹೀಗಿದೆ? ಕಣ್ ಕಳೆ ಕಟ್ಟಿದೆ. ರಾತ್ರಿ ಪಾರ್ಟಿ ಜೋರ? ಇನ್ನ ಅದ್ರಿಂದ ಹೊರಗ್ ಬಂದಿಲ್ಲ ಅನ್ಸುತ್ತೆ. ಪಾರ್ಟಿ ಗೀಟಿ ಏನೂ ಇಲ್ಲ ಪಾರ್ವತಿ. ನಿನ್ನೆ ಅಷ್ಟೆಲ್ಲ ಆದ್ಮೇಲೂ ನೀನು ಅಷ್ಟೆಲ್ಲ ಆದ್ಮೇಲೆ ಯಾಕೋ ತಲೆ ಭಾರ ಆದಂಗಿದೆ. ಸರಿ, ಒಂದ್ ಕೆಲ್ಸ ಮಾಡೋಣ. ಇವಾಗ ನಿಮ್ಗೂ ಒಂದ್ ಲೋಟ ಕಹಿ ಕಷಾಯ ಮಾಡ್ಕೊಡ್ತೀನಿ. ಅದನ್ನ ಕುಡಿದ್ಮೇಲೆ ತಲೆ ಭಾರ ಎಲ್ಲ ಇಳಿಯುತ್ತೆ. ಆಮೇಲೆ ಮುಖದಲ್ಲಿ ತನಕ್ ತಾನೇ ನಗು ವಾಪಸ್ ಬರುತ್ತೆ. ಮಾಡ್ಕೊಡ್ಲಾ? ನೀವ್ ಯಾಕೋ ಮಾತಾಡೋ ಹಂಗೆ ಕಾಣಿಸ್ತಿಲ್ಲ ಅಪ್ಪ. ನೀವ್ ಈ ರೀತಿ ಎಲ್ಲ ಇದ್ರೆ ನನ್ಗೂ ನಗ್ನಗ್ತಾ ಇರೋದಕ್ಕಾಗಲ್ಲ. ಪಾರ್ವತಿ, ನೀನು ಯಾವತ್ತೂ ನಗ್ನಗ್ತಾ ಇರಬೇಕು. ನಿನ್ನ ಮುಗ್ದಿಂದ
ಆ ಸಂತೋಷ ಯಾವತ್ತೂ ಹೋಗ್ಬಾರ್ದು. ನಾನು ಹಂಗಿರ್ಬೇಕು ಅಂದ್ರೆ ನೀವ್ ಹೆಂಗಿರ್ಬೇಕು ಹೇಳಿ? ನಗ್ನಗ್ತಾ ಇರ್ಬೇಕು. ಎಲ್ಲಿ ಹಲ್ ತೋರ್ಸಿ ನಗಿ. ನಮ್ ಚಿಕ್ಕ ಯಜಮಾನ್ರು ಅಂದ್ರೆ ಹೀಗಿರ್ಬೇಕು, ಯಾವಾಗ್ಲೂ ಲವಲವಿಕೆಯಿಂದ ನಗ್ನಗ್ತಾ ಇರ್ಬೇಕು. ತಗೊಳ್ಳಿ ತಗೊಳ್ಳಿ ಚಿಕ್ಕ ಯಜಮಾನ್ರೆ, ನನ್ ಬರ್ತೀನಿ. ದೊಡ್ಡ ಯಜಮಾನ್ರೆ, ಕಾಫಿ ಕುಡಿದ್ಮೇಲೆ ಕೆಳಗ್ ಬಂದ್ಬಿಡಿ, ತಿಂಡಿ ರೆಡಿ ಇದೆ. ಚಿಕ್ಕ ಯಜಮಾನ್ರೆ, ನೀವು ಬಂದ್ಬಿಡಿ. ಅತ್ತೆ, ನಿಮ್ಮ ಮನೆ ಊಟ ತಿಂಡಿ ಸಖತ್ತಾಗಿರುತ್ತೆ ಅಂತ ತುಂಬಾ ಸಲ ಕೇಳಿದ್ದೆ. ಅದಕ್ಕೆ ನೀವು ಇನ್ವೈಟ್ ಮಾಡೋಕ್ಕೂ ಮೊದಲೇನೆ ಬಂದ್ಬಿಟ್ಟಿದ್ದೀನಿ. ಬಾ ಪರವಾಗಿಲ್ವೇ? ಬಿಳಿ ಜಿರ್ಲೇನು ಆಕ್ಟ್ ಮಾಡೋದು ಕಲ್ತು ಬಿಟ್ಟಿದೆ. ನಟಿ ಮಣಿ. ಸಾವಿತ್ರಮ್ಮ, ರೆಗ್ಯುಲರ್ ಆಗಿ ಇಲ್ಲಿ ಅಡ್ಗೆ ಎಲ್ಲ ಮಾಡೋದು ಯಾರು? ನೀವೇನಾ? ಇಲ್ಲಮ್ಮ, ಪಾರ್ವತಿ. ಓಹ್ ಹೌದಾ? ಛೆ, ಪಾಪ. ಇನ್ಮೇಲೆ ಎಲ್ರೂ ಪಾರ್ವತಿ ಕೈ ರುಚಿನ ಮಿಸ್ ಮಾಡ್ಕೋಬೇಕಾಗತ್ತೆ. ಇಷ್ಟೆಲ್ಲ ಆದ್ಮೇಲೆ ಅವಳು ಮತ್ತೆ ಇಲ್ಲಿಗೆ ಬರಲ್ಲ ಅನ್ಸುತ್ತೆ. ಹಾಯ್ ಆದಿತ್ಯ. ಹಲೋ. ಸೂಪರ್ ಆಗಿದೆ. ಯಾರು? ನೀವ್ ಮಾಡಿದ್ದಾ? ಅಲ್ಲ, ಪಾರ್ವತಿ. ಅನುಷ್ಕಾ ಮೇಡಮ್, ತಿಂಡಿ ಇಷ್ಟ ಆಯ್ತಾ? ಹಾ, ನೈಸ್. ಹಾಗೆ ಇವತ್ತು ಮಧ್ಯಾಹ್ನದವರೆಗೂ ಇದ್ದು ನಾನು ಮಾಡೋ ಸ್ವೀಟ್ನ ತಿನ್ಕೊಂಡು ಹೋಗಿ. ಸ್ವೀಟಾ? ಏನ್ ಸ್ಪೆಷಲ್? ಸ್ಪೆಷಲ್ ಏನಿಲ್ಲ, ಯಾಕೋ ನಮ್ಮ ದೊಡ್ಡ ಯಜಮಾನ್ರು ಚಿಕ್ಕ ಯಜಮಾನ್ರು ಮುಖದಲ್ಲಿ ನಗುನೇ ಕಳೆದು ಹೋಗಿದೆ. ಅದಕ್ಕೆ ಆ ನಗು ವಾಪಸ್ ಬರಲಿ ಅಂತ ಸ್ವೀಟ್ ಮಾಡ್ತಿದ್ದೀನಿ. ನೀವಿದ್ದು ತಿನ್ಕೊಂಡು ಹೋಗಲೇಬೇಕು. ಅಲ್ವೇ, ನಿನ್ನ ಮದುವೆ ಮುರಿದು ಇಲ್ಲೆಲ್ಲರ ಮನಸ್ಸು ಅಲ್ಲೋಲ ಕಲ್ಲೋಲ ಆಗಿದೆ. ನೀನು ಸ್ವೀಟ್ ಮಾಡ್ತೀಯ? ಸ್ವೀಟು ನಿನಗೆ ಸ್ವಲ್ಪನೂ ಬೇಜಾರಾಗ್ತಿಲ್ವಾ? ದಾಮಿನಿ, ಅಲ್ಲಕ್ಕ, ಇವಳು ಮದುವೆ ಮುರಿದು ಬಿದ್ದಿದೆ ಅಂತ ನಮ್ಗಿಲ್ಲಿ ಗಂಟ್ಲಲ್ಲಿ ನೀರು ಎಳಿತಾ ಇಲ್ಲ. ಇವಳು ಸ್ವೀಟ್ ಮಾಡ್ತಾಳಂತೆ, ಅದನ್ನ ಅನುಷ್ಕಾ ತಿಂದ್ಕೊಂಡು ಹೋಗ್ಬೇಕಂತೆ. ನನಗೆ ಯಾಕೋ ಇವಳು ಮದುವೆ ಮುರಿದು ಬಿದ್ದಿರೋದೇ ಇವಳು ತುಂಬಾ ಖುಷಿ ಕೊಟ್ಟಿದೆ ಅಂತ ಅನಿಸ್ತಾ ಇದೆ. ಚಿಕ್ಕಮ್ಮ, ಅವಳ ಮನ್ಸಲ್ಲಿ ಏನ್ ನಡೀತಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಸುಮ್ಮನೆ ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಮನ್ಸಲ್ಲಿ ಏನ್ ನಡೀತಿದೆ ಅಂತ ಮುಖದಲ್ಲೇ ಗೊತ್ತಾಗ್ತಿದ್ಯಲ್ಲಪ್ಪ. ಸಂತೋಷ ಉಕ್ಕಿ ಹರಿತಾ ಇದೆ, ನೀನೇ ನೋಡು. ದಾಮಿನಿ, ಸಾಕು ಅಂದೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ?